ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹ್ಮದ್ ಚೋರ್ಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ದೇವಿಕಾ ಸುಬ್ಬರಾವ್ ಫೌಂಡೇಶನ್ ವತಿಯಿಂದ ಸಾಬೂನು ವಿತರಣಾ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಅಪ್ಪಾಜಿ ನಾಡಗೌಡರ ಪುತ್ರಿಯಾದ ಶ್ರೀಮತಿ ಪಲ್ಲವಿ ನಾಡಗೌಡ ಅವರ ನೇತೃತ್ವದ ದೇವಿಕಾ ಸುಬ್ಬರಾವ್ ಫೌಂಡೇಶನ್ ವತಿಯಿಂದ ಕ್ಷೇತ್ರದ ಪ್ರತಿ ಮನೆಗೂ ಮೈಸೂರು ಸ್ಯಾಂಡಲ್ ಸಾಬೂನು ವಿತರಿಸುವ ಕಾರ್ಯಕ್ರಮಕ್ಕೆ ಪಟ್ಟಣದ ಬೋವಿ ವಡ್ಡರ್ ಬಡಾವಣೆಯಲ್ಲಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ಶ್ರೀಮತಿ ನೀಲಮ್ಮ ಗೌಡ್ತಿ ಪಾಟೀಲ್ ಅವರು ಮಾತನಾಡಿ, ಕೆಪಿಸಿಸಿ ಮಹಿಳಾ ಘಟಕದ ಕಾರ್ಯದರ್ಶಿಗಳು ಹಾಗೂ ಶಾಸಕ ನಾಡಗೌಡರ ಪುತ್ರಿಯಾದ ಪಲ್ಲವಿ ನಾಡಗೌಡ ಅವರು ಕ್ಷೇತ್ರದಲ್ಲಿ ಈಗಾಗಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಇದೀಗ ಅವರು ಇಡೀ ಮತಕ್ಷೇತ್ರದ ಪ್ರತಿ ಮನೆಗೂ ಮೈಸೂರು ಸ್ಯಾಂಡಲ್ ಸಾಬೂನನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಬಡಾವಣೆಯಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದು ಒಂದೆರಡು ದಿನಗಳಲ್ಲಿ ಸಂಪೂರ್ಣ ಪಟ್ಟಣದ ಎಲ್ಲಾ ಮನೆಗಳಿಗೂ ಸಾಬೂನುಗಳನ್ನ ಮುಟ್ಟಿಸಲಾಗುವುದು ಎಂದರು. ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರಕಲ್ ಮಾತನಾಡಿ, ನಷ್ಟದಲ್ಲಿದ್ದ KSDL ಉದ್ಯಮವನ್ನ ಅಪ್ಪಾಜಿ ನಾಡಗೌಡರು ಅಧ್ಯಕ್ಷರಾದ ನಂತರ 1 ವರ್ಷದಲ್ಲಿ 450 ಕೋಟಿ ಲಾಭವನ್ನ ಈ ಉದ್ಯಮ ಮಾಡಿದೆ. ಅವರ ಪುತ್ರಿ ಪಲ್ಲವಿ ಅವರು ಹಾಕಿಕೊಂಡ ಈ ಕಾರ್ಯಕ್ರಮದ ಮೂಲಕ ಈ ಉದ್ಯಮಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಿದ್ದನಗೌಡ ಪಾಟೀಲ್ ನಾವದಗಿ, ಅಕ್ಕ ಮಹಾದೇವಿ ಕಟ್ಟಿಮನಿ, ಸಂಗನಗೌಡ ಅಸ್ಕಿ, ಜುಬೇದ್ ಬೇಗಂ, ಜಮದಾರ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಗೌರಮ್ಮ ಕುಂಬಾರ್, ಪರಶುರಾಮ್ ತಂಗಡಗಿ, ಹುಸೇನ್ ಜಮದಾರ್, ಮೆಹಬೂಬ್ ಕೆಂಬಾವಿ, ಬಸವರಾಜ್ ಕುಂಬಾರ್, ಬಸ್ಸು ಮಾಲಿ ಪಟೇಲ್, ಸದಾಶಿವರೆಡ್ಡಿ, ಇಬ್ರಾಹಿಂಪುರ್, ಅಪ್ಪುಗೌಡ ಮಾಡಗಿ, ಲಕ್ಷ್ಮಣ್ ಲಮಾಣಿ, ಗೋಪಾಲ ಕಟ್ಟಿಮನಿ ಹಾಗೂ ಬಡಾವಣೆಯ ನಿವಾಸಿಗಳು ಇದ್ದರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ವಾಯ್ಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಇವತ್ತು 400 ವರ್ಷಕ್ಕೆ ಒಂದು 450 ಕೋಟಿ ರೂಪಾಯಿ ಲಾಭದಲ್ಲಿ ಹೊಂಟಿದೆ. ಅಂದ್ರೆ ಇದನ್ನು ಯಾವತ್ತು ಎಲ್ಲ ಮಷಿನರಿಗಳನ್ನ ಇದು ಎಲ್ಲ ಅಂದ್ರೆ ಹೊಸ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈಗೇನು ಮಾಡ್ಲಾಕೈತಾರ, ಅದಕ್ಕೆ ಈ ಸೋಪನ್ನು ನಮ್ಮ ಕರ್ನಾಟಕದಲ್ಲೇ ಉತ್ಪಾದನೆ ಆಗೋದು, ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಅನುಕೂಲ ಆಗುವಂಥದ್ದು, ನಮ್ಮ ಜನರಿಗೂ ಒಂದು ಒಳ್ಳೆಯ ಆರೋಗ್ಯ ದೃಷ್ಟಿಯಿಂದ ಈ ಸೋಪು ಯೂಸ್ ಮಾಡೋದ್ರಿಂದ ಆರೋಗ್ಯನೂ ವೃದ್ಧಿ ಆಗೋದ್ರಿಂದ ಈ ಸೋಪು ಎಲ್ಲರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮನೆಗೆ ಒಂದೊಂದು ಸೋಪು ಉಚಿತವಾಗಿ ಹಂಚಿ ಇದು ಜನರಿಗೆ ಅಂದರೆ ದಿನಮಾನದೊಳಗೆ ಹೆಚ್ಚಿನ ಈ ಸೋಪುಗಳನ್ನು ಖರೀದಿ ಮಾಡಿ ನಮ್ಮ ಸರ್ಕಾರಕ್ಕೆ ಉದ್ಯಮಕ್ಕೆ ಬೆಳವಣಿಗೆ ಆಗಲಿ, ಜನರಿಗೂ ಒಳ್ಳೆಯದಾಗಲಿ ಅಂತೇಳಿ ಏನು ಒಂದು ಶಾಸಕರು ಒಂದು ಏನು ನಿರ್ಣಯ ಮಾಡ್ಯಾರ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಈ ಸೋಪನ್ನು ಎಲ್ಲರೂ ಉಪಯೋಗ ಮಾಡಲಿ ಅಂತೇಳಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ.